ತುಳುನಾಡಿನ ಸಾಂಪ್ರದಾಯಿಕ ಹಿಂದೂ ಭಾವನೆಗಳ ಧಾರ್ಮಿಕ ಪ್ರತೀಕವಾಗಿ ಆಚರಣೆ ಮಾಡ್ತಿದ್ದಂತಹ ಕೋಳಿ ಅಂಕಣ ಏನು ಕೋಳಿ ಕಾಳಗ ಅಂತ ಕರಿತೀವಿ. ಅದಕ್ಕೆ ಸದ್ಯ ಸರ್ಕಾರ ಅನುಮತಿಯನ್ನು ಕೊಡ್ತಾ ಇಲ್ಲ. ಪ್ರತಿ ಬಾರಿನೂ ಕೂಡ ಜೂಜು ನಡೆಯುವಂಥದ್ದು ಅನ್ನೋ ಒಂದು ಆರೋಪದ ಮೇಲೆಗೆ ಜೂಜಿನ ಆರೋಪದ ವಿಚಾರವಾಗಿ ಅದಕ್ಕೆ ತಿರಸ್ಕಾರ ಮಾಡ್ತಾಯಿದ್ರು, ಅನುಮತಿ ಕೊಡ್ತಾ ಇಲ್ಲ. ಇದೀಗ ಮತ್ತೆ ಉಡುಪಿ ಭಾಗದಿಂದ ಉಡುಪಿ ಶಾಸಕರಂಥ ಯಶ್ಪಾಲ್ ಸುವರ್ಣ ಅವರು ಈಗ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ನಮಗೆ ಕೋಳಿ ಅಂಕಕ್ಕೆ ಮತ್ತೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ. ಹಾಗಿದ್ರೆ ಅವರು ಯಾವೆಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆ ಹಂಚ್ಕೊಂಡಿದ್ದಾರೆ, ಅವರ ಮನವಿನಲ್ಲಿ ಏನೆಲ್ಲ ಇದೆ ಎಲ್ಲವನ್ನೂ ಕೊಟ್ಟಂತೆ ಅವ್ರ ಹತ್ರ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಸರ್, ಈಗ ಕೋಳಿ ಅಂಕ ತುಂಬ ತುಳುನಾಡಿನಲ್ಲಿ ಒಂದು ಸಾಂಪ್ರದಾಯಿಕವಾಗಿ ತುಂಬ ಒಂದು ಗೌರವದಿಂದಾಗಿ ಭಕ್ತಿಪೂರ್ವಕ ಮಾಡ್ತಾ ಇದ್ದಂಥದ್ದು, ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬರೀ ಜೂಜಾಟದ ನೆಪದ ಸಲುವಾಗಿ ಒಂದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗುವಂಥದ್ದು ಆಗ್ತಾ ಇದೆ. ತಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ ಸರ್, ಏನಾಗಿದೆ ಸರ್? ತುಳುನಾಡ ಆಚರಣೆ ಇವತ್ತು ಇಡೀ ರಾಜ್ಯದ ಇತರ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿರುವಂಥ ಈ ಧಾರ್ಮಿಕ ಆಚರಣೆಗಳು, ಧಾರ್ಮಿಕ ಪದ್ಧತಿಗಳು, ಭೂತಾರಾಧನೆ, ನಾಗಾರಾಧನೆ, ದೈವಾರಾಧನೆ, ಅದೇ ರೀತಿ ಧಾರ್ಮಿಕ ಕ್ಷೇತ್ರಗಳ ಜಾತ್ರೆ ಉತ್ಸವಗಳು ಭಾಳ ವಿಶೇಷತೆ ರೀತಿಯಲ್ಲಿ ನಾವು ಆಚರಣೆಗಳನ್ನು ಮಾಡ್ತೇವೆ. ಅದರದ್ದೇ ಆದ ಹಿನ್ನೆಲೆಗಳಿದೆ, ಅದರದ್ದೇ ಆದ ಒಂದು ಸಂಪ್ರದಾಯಗಳಿದೆ. ಏಕೆಂದರೆ ನಮ್ಮಲ್ಲಿ ಮಾರಿ ಪೂಜೆಗಳು, ಅದೇ ರೀತಿ ಕಂಬಳ, ಭೂತಾರಾಧನೆ ಅಂದರೆ ಕೋಳಿ ಅನ್ನೋದಕ್ಕೆ ಕೊಯ್ಯುವಂಥದ್ದು, ಮಾರಿ ಪೂಜೆ ಅಂದರೆ ಹರಕೆ ಕುರಿಗಳನ್ನು ಅಲ್ಲಿ ಕೊಯ್ಯುವಂಥದ್ದು, ಅದೇ ರೀತಿ ಕೋಲಗಳಂದರೆ ರಾತ್ರಿ ಹೊತ್ತಿಂದ ಬೆಳಿಗ್ಗೆ ತನಕ ಆ ದೈವ ನರ್ತನೆ ಮೂಲಕ ದೈವ ಆರಾಧನೆಗಳನ್ನು ಮಾಡ್ತೇವೆ. ಅದೇ ರೀತಿ ಯಕ್ಷಗಾನಗಳು, ಯಾಕಂದರೆ ಅದಕ್ಕೆ ಕೂಡ ಒಂದು ಧಾರ್ಮಿಕ ಹಿನ್ನೆಲೆಗಳಿದೆ. ಅದು ನಮ್ಮ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದೆ. ಅದರ ಜೊತೆಗೆ ಈ ಕೋಳಿ ಅಂಕ ಕೂಡ ಈ ಜಾತ್ರೆಗಳಿರ್ಬೋದು, ಮಾರಿ ಪೂಜೆಗಳಿರ್ಬೋದು, ಅದೇ ರೀತಿ ಈ ಕಂಬಳಗಳಾದ ನಂತರ ಆ ಕೋಳಿ ಆಟ ಆಡುವ ಮೂಲಕ ಅದರ ರಕ್ತವನ್ನು ನೆಲಕ್ಕೆ ಸುರಿಸುವಂಥ ಒಂದು ಸಾಂಪ್ರದಾಯಿಕ ನಮ್ಮ ಭಾಳ ವರ್ಷದಿಂದ ನಡ್ಕೊಂಡು ಬಂದಿದೆ. ಅದರಲ್ಲಿ ಯಾವುದೇ ರೀತಿಯ ಜೂಜಾಗಲಿ, ಯಾವುದೇ ರೀತಿಯ ಗ್ಯಾಮ್ಲಿಂಗ್ಗಳು ನಡೆಯುತ್ತಿಲ್ಲ. ಗ್ಯಾಮ್ಲಿಂಗ್ ಅಂತ ಏನಂತೇಳಿದರೆ, ಇವತ್ತು ಚುನಾವಣೆ ಆಗೋ ಸಂದರ್ಭದಲ್ಲಿ ಯಾವ ಸೋಲ್ತಾನೆ ಯಾವ ಗೆಲ್ತಾನೆ ಎಂಬುದನ್ನು ಕೂಡ ಬೆಟ್ಟಿಂಗ್ ಕಟ್ಟೋದು ಕೂಡ ಒಂದು ಗ್ಯಾಮ್ಲಿಂಗ್. ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತದೆ ಅಥವಾ ಬೇರೆ ವಾಲಿಬಾಲ್ ಕಬಡ್ಡಿ ಮ್ಯಾಚ್ ಆಗ್ತದೆ, ಆಗ ಕೂಡ ಅವ ಸೋಲ್ತಾನೆ ಗೆಲ್ತಾನೆ ಎಂಬುದನ್ನು ಜೂಜು ಕಟ್ತಾನೆ, ಅದೊಂದು ಗ್ಯಾಮ್ಲಿಂಗ್. ಯಾಕೆಂದರೆ ಗ್ಯಾಮ್ಲಿಂಗಿಗೂ ಇದಕ್ಕೂ, ಯಾಕೆಂದರೆ ಇವತ್ತು ನಾಳೆ ಗ್ಯಾಮ್ಲಿಂಗ್ ಅಂತೇಳಿದರೆ ನಾಳೆ ಕ್ರಿಕೆಟ್ ಪಂದ್ಯಕೂಟವನ್ನು ಕೂಡ ನಾವು ಆಯೋಜನೆ ಮಾಡುವಾಗಿಲ್ಲ, ಯಾವುದೇ ಕಾರ್ಯಕ್ರಮ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಾಗಿಲ್ಲ. ಅದರಿಂದಾಗಿ ಆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಅದರ ಜೊತೆಗೆ ಕಂಬಳ ಇರ್ಬೋದು, ಈಗ ಕೋಲಗಳಿಗೆ ಒಂದು ನಿರ್ಬಂಧ ಇರುವಂಥ ಕೆಲಸ ಕೂಡ ಮಾಡಬಾರ್ದು, ಯಕ್ಷಗಾನ ಕೂಡ. ಯಾಕೆಂದರೆ ಹಿನ್ನೆಲೆ ಇರುವಂಥ ಈ ಒಂದು ಸಂಪ್ರದಾಯಕ್ಕೆ ಅದು ಭಾವನಾತ್ಮಕವಾಗಿ ಅದಕ್ಕೊಂದು ಸಂಬಂಧಗಳಿದೆ. ಅದರಿಂದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ, ಮುಖ್ಯಮಂತ್ರಿಗಳು ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಏಕೆಂದರೆ ಅವರಿಗೆ ಗೊತ್ತುಂಟು ಕೋಲ ಮಾರಿ ಪೂಜೆ ಆದಾಗ ಯಾವ ರೀತಿ ಕಾರ್ಯಕ್ರಮದ ನಂತರ ದಿನಗಳೇ ಆಗ್ತದೆ. ಈಗ ದೀಪಾವಳಿ ನಂತರ ಬಲಿಪಾಡಿ ಅಂತ ನಾವು ಮಾಡ್ತೇವೆ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಬಲಿಪಾಡಿ ಅಂತ ಇರೋದಿಲ್ಲ. ಬಲಿಪಾಡಿ ಅಂತ ಹೇಳಿದರೆ ನಮ್ಮ ಇಡೀ ಗದ್ದೆಗಳಲ್ಲಿ ಹುಲ್ಲುಗಳನ್ನು ಜೊತೆ ಹಾಕಿಸ್ಕೊಂಡು ಕ್ಲೀನ್ ಮಾಡಿದ ಹುಲ್ಲುಗಳಿಗೆ ಅದಕ್ಕೆ ಬೆಂಕಿ ಕೊಡೋ ಮೂಲಕ ಅದಕ್ಕೆ ಬಲಿಪಾಡಿ ಆಡುವ ಆಚರಣೆ ಒಂದು ಕೆಲಸ ಕಾರ್ಯಗಳು ನಮ್ಮ ಭಾಗದ ಮಾಡ್ತದೆ. ಸಿ ಎಂ ಅವರು ಅರ್ಥ ಮಾಡಿದ್ದಾರೆ. ಸಿ ಎಂ ಅವರು ಅದಕ್ಕೆ ನಾನು ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ನಾನು ಪಾಸಿಟಿವ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ, ಜಿಲ್ಲಾಡಳಿತ ಏನು ಹೇಳುತ್ತೆ ಅಂತ ಈ ವಿಚಾರವಾಗಿ? ಜಿಲ್ಲಾಡಳಿತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಅದೇ ರೀತಿ ಡಿ ಸಿ ಅವರಿಗೂ ಕೂಡ ಗಮನಕ್ಕೆ ತಂದೆ. ಯಾಕೆಂದರೆ ವಿಶೇಷವಾಗಿ ನಮ್ಮ ಡಿ ಸಿ ಅವರು ಮಂಗಳೂರಿನವರು. ಯಾಕೆಂದರೆ ನಮಗೆ ಭಾಳ ಹೆಮ್ಮೆ ಇದೆ. ಯಾಕೆಂದರೆ ಒಬ್ಬ ತುಳುವ ಮಾತಾಡುವವರು ನಮ್ಮ ಡಿ ಸಿ ಅಂತೇಳಿದರೆ ಅವರ ಹುಟ್ಟು ಬೆಳೆದ ಕರಾವಳಿ ಭಾಗದಲ್ಲಿ. ಯಾಕೆಂದರೆ ಅವರಿಗೆ ಕರಾವಳಿ ಭಾಗದ ಬಗ್ಗೆ ಭಾಳಷ್ಟು ನಾವು ಹೇಳಬೇಕಂತೇಳಿ ಅವ್ರು ತಿಳಿದುಕೊಂಡು ಬಂದವರು ಆಗಿರ್ತಾರೆ. ಅದರಿಂದಾಗಿ ಭಾಳ ಭರವಸೆ ಇದೆ ಡಿ ಸಿ ಅವರ ಬಗ್ಗೆ ಇರ್ಬೋದು, ಎಸ್ ಪಿ ಅವರಿಗೆ. ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಜನರು ಅದನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಯಾಕೆಂದರೆ ಕೋಳಿ ಅಂಕ ಅಂದರೆ ಜೂಜು ಅಂತ ಹೇಳ್ತಾರೆ. ಕೋಳಿ ಅಂಕ ಅಂದರೆ ಜೂಜು ಖಂಡಿತವಾಗಿ ಅಲ್ಲ, ಅದರ ಒಂದು ಸಾಂಪ್ರದಾಯಿಕ, ಅದೊಂದು ಭಾವನಾತ್ಮಕವಾಗಿರುವಂಥ ಒಂದು ಕಲೆ. ಸರ್ಕಾರದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಗೌರವ ಸಿಗೋದಿಲ್ಲ ಅಂತಕ್ಕಂಥ ಒಂದು ಆರೋಪಗಳು, ಇದಕ್ಕೆ ತಮ್ಮ ಪ್ರತಿಕ್ರಿಯೆ? ಒಂದು ಕಡೆ ಈ ಧಾರ್ಮಿಕ ಆಚರಣೆಗಳಿಗೆ ಸ್ವಲ್ಪ ನಿರ್ಬಂಧ ಇರುವಂಥ ಕೆಲಸಗಳಿರುತ್ತೆ. ಈಗಾಗಲೇ ನಾನು ಸರ್ಕಾರದ ಮುಂದೆ ವಿಚಾರ ತಂದಾಗ ನಾನು ಹೇಳಿದ್ದೇನೆ, ನಾನೊಬ್ಬ ಶಾಸಕನಾಗಿ ಈ ಒಂದು ವಿಚಾರವನ್ನು ಪ್ರಸ್ತಾವ ಮಾಡ್ತಿದ್ದೇನೆ. ಇದು ತುಳುವರ ಒಂದು ಆಚರಣೆ. ಅದರಲ್ಲಿ ಕಾಂಗ್ರೆಸ್ ಇರ್ಬೋದು, BJP JDS ಎಂಬ ವಿಚಾರ ಬರೋದಿಲ್ಲ. ಯಾಕೆಂದರೆ ಎಲ್ಲ ಪಕ್ಷದವರು ಅವರವರ ಮನೆಯಲ್ಲಿ ದೇವರನ್ನು, ಅವರವರ ಕುಟುಂಬದ ದೈವರ, ಅವರವರ ಊರಿನ ನಾಗಾರಾಧನೆಗಳನ್ನು ಮಾಡುತ್ತಾ ಬರ್ತಾರೆ. ಅದರಿಂದಾಗಿ ಇದನ್ನು ರಾಜಕೀಯವಾಗಿ ಅದನ್ನು ಪರಿಗಣಿಸಬೇಡಿ. ಅದು ತುಳುವರ ಒಂದು ಪ್ರತಿಷ್ಠೆ, ತುಳುವರ ಒಂದು ಆರಾಧನೆ ಎಂಬುದ ದೃಷ್ಟಿಯಲ್ಲಿ ಅನುಕೂಲತೆ ಮಾಡಿಕೊಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಬೇಕೆಂಬ ವಿನಂತಿಯನ್ನು ಮಾಡಿದ್ದೇನೆ. ಎಷ್ಟು ದಿನದ ಕಾಳಗ ನಡೆಸೋದಕ್ಕೆ ಅಂತ ತಾವು ಈಗ ಸಿ ಎಂ ಅವರ ಗಮನಕ್ಕೆ ತಂದಿದ್ದೇವೆ. ನಂತರ ಸಿ ಎಂ ಅವರು ಕೂಡ ಅದಕ್ಕೆ ಪಾಸಿಟಿವ್ ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ನಾಡ್ದು ಅಧಿವೇಶನ ಕೂಡ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಕೂಡ ಒಂದು ವೇಳೆ ಅದಕ್ಕೆ ಸರಿಯಾದ ಸ್ಪಂದನೆ ಸಿಕ್ಕದಿದ್ದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಮಾಡಲಿಕ್ಕಿದೆ. ಇಲ್ಲದಿದ್ದಲ್ಲಿ ಎಲ್ಲ
ಧಾರ್ಮಿಕ ಮುಖಂಡರಿರ್ಬೋದು, ಆ ಭಾಗದ ಎಲ್ಲ ಜನಸಾಮಾನ್ಯರನ್ನು ಸಂಘ ಸಂಸ್ಥೆಗಳನ್ನು ಒಟ್ಟು ಮಾಡಿ, ಏಕೆಂದರೆ ತುಳುವಾರ ಭಾವನೆಗಳಿಗೆ ಧಕ್ಕೆ ಬಂದಾಗ ನಾವೆಲ್ಲೂ ತುಳುವರು ಒಟ್ಟಾಗಿ ಅದನ್ನು ಎದುರಿಸುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ತುಳುವರ ಪರವಾಗಿ ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಹಿಂದೆ ಕೂಡ ಕಂಬಳವನ್ನು ಅದರ ನಿಷೇಧ ಮಾಡಬೇಕೆಂಬ ಒಂದು ಕೂಗು ಸರ್ಕಾರದ ಮುಂದೆ ಬಂದಾಗ ನಾವೆಲ್ಲ ಕಂಬಳದ ವಿಚಾರದಲ್ಲಿ ಒಗ್ಗಟ್ಟಾಗಿದ್ದುಕೊಂಡು ಇವತ್ತು ಭಾಳಷ್ಟು ಸಾವಿರಾರು ಲಕ್ಷಗಟ್ಟಲೆ ಜನರು ಕಂಬಳದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಉಳ್ಳಾಳದ ನಮ್ಮ ಖಾದರ್ ಅವರ ಕ್ಷೇತ್ರದಲ್ಲಿರುವಂಥ ಕಂಬಳದಲ್ಲಿ ನರಿಕೊಂಬು ಎಂಬ ಕಂಬಳದಲ್ಲಿ ಭಾಗವಹಿಸಿ ಎಲ್ಲ ಕಂಬಳಗಳಿಗೆ ಜಾನಪದ ಕ್ರೀಡೆ ಅದು ಕಂಬಳ ಆಯೋಜನೆ ಮಾಡುವವರಿಗೆ ಈ ಹಿಂದೆ 5 ಲಕ್ಷ ಕೊಡ್ತೀವಿ, ಮುಂದೆ ಜಾಸ್ತಿ ಅದಕ್ಕೆ ಸರ್ಕಾರದಿಂದ ಅನುದಾನ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಅನುದಾನವನ್ನು ಘೋಷಣೆ ಮಾಡ್ತೇವೆ ಅಂತ ಹೇಳಿದರು. ಅದರ ಜೊತೆಗೆ ಕೋಳಿ ಅಂಕ ಇರ್ಬೋದು, ಇದಕ್ಕೆ ಕೋಲಗಳಿಗೆ ನಾವು ಯಾವುದೇ ರೀತಿಯ ಸರ್ಕಾರದ ಅನುದಾನ ಕೇಳ್ತಿಲ್ಲ. ಇದು ನಮ್ಮ ಎಲ್ಲ ತುಳುನಾಡಿನ ಜನರು ಒಟ್ಟಾಗಿ ಅದನ್ನು ಮಾಡಬೇಕಾದ ಒಂದು ಸಂಪ್ರದಾಯನ ಹಾಕ್ಕೊಂಡು ಬಂದೆ. ಅದರಿಂದ ಕೇವಲ ಅನುಮತಿ ಮಾತ್ರ ಕೊಟ್ಟರೆ ಸಾಕೆಂಬುದು ನಮ್ಮ ವಿಚಾರ. ಒಂದು ವೇಳೆ ಸರ್ಕಾರ ತಮ್ಮ ಭಾವನೆಗಳಿಗೆ ಒಪ್ಪದೆ ಹೋದರೆ, ತಮ್ಮ ಮನವಿಗಳಿಗೆ ಸ್ಪಂದಿಸದೆ ಹೋದರೆ, ಮುಂದಿನ ನಿಮ್ಮ ಕರಾವಳಿ ಭಾಗದ ಶಾಸಕರ ನಡೆ ಏನಾಗಿರುತ್ತೆ ನಿಮ್ಮೆಲ್ಲರೂ ಕೂಡ? ನಮ್ಮ ಭಾವನೆಗಳಿಗೆ ಧಕ್ಕೆ ತರುವುದಾದರೆ ಖಂಡಿತವಾಗಿ ಯಾವುದೇ ಸರ್ಕಾರ ಇರ್ಬೋದು, ನಾವು ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ರಾಜ್ಯಕ್ಕೆ ಸೆಕೆಂಡ್ರಿ. ಪ್ರಥಮವಾಗಿ ನಮ್ಮ ಊರು, ನಮ್ಮ ಹೆತ್ತವರು, ನಮ್ಮ ಒಂದು ಊರಿನ ಒಂದು ಪ್ರತಿಷ್ಠೆ ಇರ್ತದೆ. ಏಕೆಂದರೆ ಆ ಪ್ರತಿಷ್ಠೆಗೆ ಧಕ್ಕೆ ಬರುವಾಗ ನಾವೆಲ್ಲರೂ ಒಟ್ಟಾಗಿ, ಯಾವುದೇ ಊರಿನವರು ಒಟ್ಟಾಗಿ ಖಂಡಿತವಾಗಿ ನಮಗೆ ಭರವಸೆ ಉಂಟು ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತದೆ. ಬಂದಿದ್ದಲ್ಲಿ ಕಂಬಳದ ರೀತಿಯೆಲ್ಲ ಹೋರಾಟಗಳನ್ನು ಮಾಡಿ ಖಂಡಿತವಾಗಿ ನಮ್ಮ ಸಂಪ್ರದಾಯವನ್ನು ತಡೆಯುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಮಾಡಿದರೆ ನಾವು ಅದಕ್ಕೆ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಒಪ್ಪದೆ ಹೋದರೆ, ಆ ರೀತಿಯಾಗಿ ಏನಾದರೂ ಅಂದರೆ ಮನವಿ ಆಗದೆ ಹೋದರೆ ಹೋರಾಟಕ್ಕೂ ಕೂಡ ತಾವು ಸಿದ್ಧರಿದ್ದೀರಿ ಈ ಭಾಗದಲ್ಲಿ? ಉಡುಪಿ ಜಿಲ್ಲೆ, ಕರಾವಳಿ ಜಿಲ್ಲೆ ತಮಗೆಲ್ಲರಿಗೂ ಗೊತ್ತುಂಟು. ಹೋರಾಟದ ಮೂಲಕ ಇವತ್ತು ಸಂಘಟನಾತ್ಮಕವಾಗಿರುವಂಥ ಒಂದು ಜಿಲ್ಲೆ. ನಮ್ಮ ತುಳುವಾರ ಒಂದು ಪ್ರತಿಷ್ಠೆಗೆ ಯಾರಾದರೆ ಅಡೆತಡೆಗಳು ಮಾಡಿದರೆ ಅದರ ಫಲಿತಾಂಶ ಏನಾಗಿರ್ಬೋದು ಎಂಬುದನ್ನು ಬಹುಶಃ ಭಾಳ ವರ್ಷದಿಂದ ಜನರು ತಿಳಿದುಕೊಂಡು ಬಂದಿದ್ದಾರೆ. ಅದರಿಂದಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ನಮ್ಮ ಭಾವನಾತ್ಮಕ ವಿಚಾರಗಳಲ್ಲಿ ತಾವು ಯಾವುದೇ ರೀತಿಯ ಪ್ರತಿಷ್ಠೆ ವಿಚಾರವಾಗಿ ಪರಿಗಣಿಸದೆ ನಮ್ಮ ಭಾವನಾತ್ಮಕ ವಿಚಾರಕ್ಕೆ ಸಹಕಾರ ಮಾಡಿ, ಸ್ಪಂದನೆ ಮಾಡಿ. ಇಲ್ಲದಿದ್ದಲ್ಲಿ ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತೇವೆ. ನಮ್ಮ ತುಳುವರಿಗೆ ನ್ಯಾಯ ಒದಗಿಸುವಂಥ, ತುಳುವಾರ ವಿಚಾರದಲ್ಲಿ ಜಯ ಸಿಗುವಂಥ ವಿಷಯಕ್ಕೆ ನಾವು ಖಂಡಿತವಾಗಿ ಒಟ್ಟಾಗಿ, ಇಡೀ ತುಳುವರು ಒಟ್ಟಾಗಿ ಅದಕ್ಕೆ ಹೋರಾಟ ಮಾಡಿ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಉಡುಪಿ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರ ಮಾತು. ನೇರವಾಗಿ ಹೇಳೋದಕ್ಕೆ ಸರ್ಕಾರ ನಮ್ಮ ತುಳುನಾಡಿನ ಭಾಗದ ಜನರ ಭಾವನೆಗಳಿಗೆ ಖಂಡಿತವಾಗಲೂ ಕೂಡ ಬೆಲೆ ಕೊಡುತ್ತೆ, ಅದಕ್ಕೆ ಮನ್ನಣೆ ನೀಡಿ ಮನವಿಯನ್ನು ಪುರಸ್ಕರಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಕೊಡದೆ ಹೋದರೆ ಖಂಡಿತವಾಗಲೂ ಕೂಡ ನಮ್ಮ ಕರಾವಳಿ ಭಾಗದಿಂದ ಹೋರಾಟಕ್ಕೂ ಕೂಡ ನಾವು ಇಳಿಯೋದಕ್ಕೆ ಹಿಂಜರಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸರ್ಕಾರಕ್ಕೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಕೋಳಿ ಕಾಳಗಕ್ಕೆ ಅನುಮತಿ ನೀಡೋದಕ್ಕೆ ಸರ್ಕಾರ ಒಪ್ಪುತ್ತಾ ಅಥವಾ ಇಲ್ವಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಸದಾಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.